ನಿಮ್ಮ ಕ್ರೆಡಿಟ್ ಲಿಮಿಟ್ ಯಾಕೆ ಸಡನ್ ಆಗಿ ಮೇಲೆ ಅಥವಾ ಕೆಳಗೆ ಹೋಗುತ್ತೆ ಅಂತ ಯಾವತ್ತಾದರೂ ನೀವು ಯೋಚಿಸಿದ್ದೀರಾ? ನೀವು ಒಬ್ಬರೇ ಅಲ್ಲ. ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನು ಇನ್ಫ್ಲೂಯೆನ್ಸ್ ಮಾಡೋ ಕೀ ಫ್ಯಾಕ್ಟರ್ಸ್ ಅನ್ನು ನೋಡೋಣ ಬನ್ನಿ. ಫ್ಯಾಕ್ಟರ್ 1, ಕ್ರೆಡಿಟ್ ವರ್ತಿನೆಸ್. ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಅನ್ನೋದು ನಿಮ್ಮ ಫಿನಾನ್ಷಿಯಲ್ ರಿಪೋರ್ಟ್ ಕಾರ್ಡ್ ತರ. ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ಡಿಟರ್ಮೈನ್ ಮಾಡೋದ್ರಲ್ಲಿ ಇದು ಒಂದು ಕ್ರೂಷಿಯಲ್ ಫ್ಯಾಕ್ಟರ್ ಆಗಿದೆ. ಬ್ಯಾಂಕ್ಗಳು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ರೀಪೇಮೆಂಟ್ ಬಿಹೇವಿಯರ್ ಮತ್ತು ಓವರ್ ಆಲ್ ಕ್ರೆಡಿಟ್ ಯುಟಿಲೈಸೇಷನ್ ಅನ್ನು ಅಸೆಸ್ ಮಾಡುತ್ತೆ. ಟೈಮ್ಗೆ ಬಿಲ್ಸ್ ಅನ್ನು ಪೇ ಮಾಡೋದು ಮತ್ತು ಲೋ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋವನ್ನು ಮೇಂಟೈನ್ ಮಾಡೋದು, ಈ ತರ ಒಳ್ಳೆಯ ಹ್ಯಾಬಿಟ್ಸ್ ಇರೋದು ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಫ್ಯಾಕ್ಟರ್ 2, ಇನ್ಕಮ್ ಲೆವೆಲ್. ನಿಮ್ಮ ಇನ್ಕಮ್ ಇನ್ನೊಂದು ಕೀ ಫ್ಯಾಕ್ಟರ್ ಆಗಿದೆ. ಹೈಯರ್ ಇನ್ಕಮ್ಸ್ ಇರೋರಿಗೆ ಅವರ ಡೆಬ್ಟ್ಸ್ ಅನ್ನು ರೀಪೇ ಮಾಡೋ ಕೆಪಾಸಿಟಿ ಹೆಚ್ಚು ಇರುತ್ತೆ ಅಂತ ಬ್ಯಾಂಕ್ಗಳು ಬಿಲೀವ್ ಮಾಡ್ತಾರೆ. ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆದರೆ ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ರೈಸ್ ಮಾಡೋದನ್ನು ನಿಮ್ಮ ಬ್ಯಾಂಕ್ ಕನ್ಸಿಡರ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಫ್ಯಾಕ್ಟರ್ 3, ಸ್ಪೆಂಡಿಂಗ್ ಪ್ಯಾಟರ್ನ್ಸ್. ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ಗಳು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ಫಿನಾನ್ಷಿಯಲ್ ಬಿಹೇವಿಯರ್ ಅನ್ನು ಅಸೆಸ್ ಮಾಡೋಕ್ಕೆ ಬ್ಯಾಂಕ್ಗಳು ನಿಮ್ಮ ಸ್ಪೆಂಡಿಂಗ್ ಪ್ಯಾಟರ್ನ್ಸ್ ಅನ್ನು ಅನಲೈಸ್ ಮಾಡ್ತಾರೆ. ಗ್ರಾಸರೀಸ್ ಅಂಡ್ ಯುಟಿಲಿಟೀಸ್ ತರದ ಎಸೆನ್ಷಿಯಲ್ ಐಟಮ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಸ್ಪೆಂಡ್ ಮಾಡೋದು ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹೌವರ್, ಎಕ್ಸೆಸಿವ್ ಸ್ಪೆಂಡಿಂಗ್ ಅಥವಾ ಹೆಚ್ಚು ರಿಜೆಕ್ಟೆಡ್ ಟ್ರಾನ್ಸಾಕ್ಷನ್ಸ್ ಗಳಿಂದ ಲಿಮಿಟ್ ರೆಡ್ಯೂಸ್ ಆಗಬಹುದು. ಫ್ಯಾಕ್ಟರ್ 4, ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ. ನಿಮ್ಮ ಅವೈಲಬಲ್ ಕ್ರೆಡಿಟ್ಗೆ ಕಂಪೇರ್ ಮಾಡಿದಾಗ ನೀವು ಎಷ್ಟು ಕ್ರೆಡಿಟ್ ಯೂಸ್ ಮಾಡ್ತೀರೋ ಅದೇ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ ಅನ್ನೋದು. ಈ ರೇಷಿಯೋವನ್ನು ಲೋ ಆಗಿ ಇಟ್ಕೊಳ್ಳೋದು ಮುಖ್ಯ. ಐಡಿಯಲಿ ನೀವು ನಿಮ್ಮ ಕ್ರೆಡಿಟ್ ಲಿಮಿಟಲ್ಲಿ 30%ಗಿಂತ ಕಡಿಮೆನೇ ಯೂಸ್ ಮಾಡೋಕ್ಕೆ ಏಮ್ ಮಾಡಬೇಕು. ಹೈ ಯುಟಿಲೈಸೇಷನ್ ರೇಷಿಯೋ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಲಿಮಿಟ್ ಅಡ್ಜಸ್ಟ್ಮೆಂಟ್ಸ್ ಅನ್ನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಬಹುದು. ಫ್ಯಾಕ್ಟರ್ 5, ಓವರ್ ಆಲ್ ಕ್ರೆಡಿಟ್ ಸ್ಕೋರ್. ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಸಮ್ಮರಿನೇ ನಿಮ್ಮ ಓವರ್ ಆಲ್ ಕ್ರೆಡಿಟ್ ಸ್ಕೋರ್. ಗುಡ್ ಕ್ರೆಡಿಟ್ ಸ್ಕೋರ್ ಇರೋದು ಹೈಯರ್ ಕ್ರೆಡಿಟ್ ಲಿಮಿಟ್ ಸಿಗೋ ಚಾನ್ಸಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಪೇಮೆಂಟ್ ಹಿಸ್ಟ್ರಿ, ಕ್ರೆಡಿಟ್ ಯುಟಿಲೈಸೇಷನ್, ಕ್ರೆಡಿಟ್ ಹಿಸ್ಟ್ರಿ ಲೆಂತ್ ಮತ್ತು ನ್ಯೂ ಕ್ರೆಡಿಟ್ ತರದ ಫ್ಯಾಕ್ಟರ್ಗಳು ಎಲ್ಲಾನು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಫ್ಯಾಕ್ಟರ್ 6, ಎಕನಾಮಿಕ್ ಕಂಡೀಷನ್ಸ್. ನಂಬ್ತಿರೋ ಇಲ್ವೋ, ಎಕನಾಮಿ ಕೂಡ ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ಅಫೆಕ್ಟ್ ಮಾಡಬಹುದು. ಎಕನಾಮಿಕ್ ಡೌನ್ ಟರ್ನ್ಸ್ ಇರೋ ಸಮಯದಲ್ಲಿ ಬ್ಯಾಂಕ್ಗಳು ಎಚ್ಚರಿಕೆಯಾಗಿ ಕ್ರೆಡಿಟ್ ಲಿಮಿಟ್ ಅನ್ನು ಅದಕ್ಕೆ ಅಡ್ಜಸ್ಟ್ ಮಾಡುತ್ತೆ. ಹೌವರ್, ಅಭಿವೃದ್ಧಿ ಆಗ್ತಿರೋ ಎಕನಾಮಿಯಲ್ಲಿ ಕ್ರೆಡಿಟ್ ಲಿಮಿಟ್ ಇನ್ಕ್ರೀಸ್ ಆಗೋ ಪಾಸಿಬಿಲಿಟಿನೂ ಇದೆ. ಹೌವರ್, ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನು ಇನ್ಕ್ರೀಸ್ ಮಾಡೋದು ಒಂದು ಡಬಲ್ ಎಜ್ಡ್ ಸ್ವಾರ್ಡ್ ಆಗಬಹುದು. ಇದರ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಮತ್ತು ಡ್ರಾಬ್ಯಾಕ್ಸ್ ಏನು ಅಂತ ನೋಡೋಣ. ಪ್ರೋಸ್: ಇನ್ಕ್ರೀಸ್ಡ್ ಪರ್ಚೇಸಿಂಗ್ ಪವರ್. ಲಾರ್ಜರ್ ಪರ್ಚೇಸಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳಿಗಾಗಿ ಹೆಚ್ಚು ಫ್ಲೆಕ್ಸಿಬಿಲಿಟಿಯನ್ನು ಹೈಯರ್ ಲಿಮಿಟ್ ಕೊಡುತ್ತೆ. ಪೊಟೆನ್ಷಿಯಲ್ ಫಾರ್ ಬೆಟರ್ ರಿವಾರ್ಡ್ಸ್. ಹೈಯರ್ ಕ್ರೆಡಿಟ್ ಲಿಮಿಟ್ಸ್ ಅನ್ನು ಬೇಸ್ ಮಾಡಿ ಕೆಲವು ಕ್ರೆಡಿಟ್ ಕಾರ್ಡ್ಸ್ಗಳು ಇನ್ಕ್ರೀಸ್ಡ್ ರಿವಾರ್ಡ್ಸ್ ಅಥವಾ ಪರ್ಕ್ಸ್ ಅನ್ನು ಕೊಡುತ್ತೆ. ಎಮರ್ಜೆನ್ಸಿ ಫಂಡ್. ಅನ್ಫಾರ್ಸಿನ್ ಫಿನಾನ್ಷಿಯಲ್ ಚಾಲೆಂಜಸ್ ಸಮಯದಲ್ಲಿ ಹೈಯರ್ ಲಿಮಿಟ್ ಒಂದು ಸೇಫ್ಟಿ ನೆಟ್ ಆಗಿರುತ್ತೆ. ಕಾನ್ಸ್: ಟೆಂಪ್ಟೇಷನ್ ಟು ಓವರ್ ಸ್ಪೆಂಡ್. ಹೈಯರ್ ಲಿಮಿಟ್ ಅನ್ನು ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗೋಕ್ಕೆ ಕಾರಣವಾಗಬಹುದು. ಇನ್ಕ್ರೀಸ್ಡ್ ಲಯಬಿಲಿಟಿ. ಹೈಯರ್ ಲಿಮಿಟ್ ಅಂದರೆ ನೀವು ಅದನ್ನು ಪೇ ಆಫ್ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಅದು ಗ್ರೇಟರ್ ಪೊಟೆನ್ಷಿಯಲ್ ಡೆಟ್ ಆಗುತ್ತೆ. ಈ ಫ್ಯಾಕ್ಟರ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕ್ರೆಡಿಟ್ ಹೆಲ್ತ್ ಅನ್ನು ಇಂಪ್ರೂವ್ ಮಾಡೋಕ್ಕೆ ಮತ್ತು ಕ್ರೆಡಿಟ್ ಲಿಮಿಟ್ ಅನ್ನು ಇನ್ಕ್ರೀಸ್ ಮಾಡೋಕ್ಕೆ ನೀವು ಸ್ಟೆಪ್ಸ್ ಅನ್ನು ತಗೋಬಹುದು. ನೆನಪಿರಲಿ, ಗುಡ್ ಕ್ರೆಡಿಟ್ ಬಿಲ್ಡ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಸೊ ಪೇಷಂಟ್ ಆಗಿರಿ ಮತ್ತು ನಿಮ್ಮ ಫಿನಾನ್ಷಿಯಲ್ ಹ್ಯಾಬಿಟ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋವನ್ನು ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಇದೇ ಥರ ಫಿನಾನ್ಷಿಯಲ್ ಟಿಪ್ಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. Investment in securities market are subject to market risks. Read all the related documents carefully before investing.